ನಮ್ಮ ಕರ್ನಾಟಕದ ಮೇಲುಕೋಟೆಯ ಅಯ್ಯಂಗಾರ್ ಸಮುದಾಯ ದೀಪಾವಳಿ ಹಬ್ಬವನ್ನ ಆಚರಿಸುವುದಿಲ್ಲ. ಯಾಕೆಂದ್ರೆ ಸುಮಾರು 200 ವರ್ಷಗಳ ಹಿಂದೆ ದೀಪಾವಳಿಯ ದಿನದಂದು ಟಿಪ್ಪು ಸುಲ್ತಾನನಿಂದ ಅವರ 100 ಪೂರ್ವಜರು ಮೃತಪಟ್ಟಿದ್ದರು. ಹೀಗಾಗಿ ದೀಪಾವಳಿಯಂದು ಅವರು ಶೋಕಾಚರಣೆಯನ್ನ ಮಾಡ್ತಾರೆ. ಹಿಮಾಚಲ ಪ್ರದೇಶದ ದಾಮಿ ಹಳ್ಳಿಯಲ್ಲಿ ದೀಪಾವಳಿ ದಿನದಂದು ಅಲ್ಲಿನ ಜನ 2 ಗುಂಪುಗಳಾಗಿ ವಿಂಗಡಣೆ ಹೊಂದಿ ಕೆಲವು ನಿಮಿಷಗಳ ಕಾಲ ಒಬ್ಬರಿಗೊಬ್ಬರು ಕಲ್ಲು ತೂರಾಟವನ್ನ ಮಾಡ್ತಾರೆ. ಯಾರಿಗೆ ಮೊದಲು ಕಲ್ಲಿನ ಪೆಟ್ಟು ತಾಗಿ ರಕ್ತ ಬರುತ್ತದೆಯೋ ಅವರನ್ನ ತುಂಬಾ ಅದೃಷ್ಟವಂತ ಎಂದು ನಂಬಲಾಗುತ್ತದೆ. ಯಾಕೆಂದ್ರೆ ಅದೇ ರಕ್ತದಿಂದ ಅಲ್ಲಿನ ಕಾಳಿ ದೇವತೆಗೆ ತಿಲಕವನ್ನಿಡಲಾಗುತ್ತದೆ. ನಮ್ಮ ಒರಿಸ್ಸಾದಲ್ಲಿ ದೀಪಾವಳಿಯು ತಮ್ಮ ಪೂರ್ವಜರನ್ನ ಸ್ಮರಿಸಿ ಅವರಿಂದ ಆಶೀರ್ವಾದ ಪಡೆಯುವ ಹಬ್ಬವಾಗಿದೆ. ಸೆಣಬಿನ ಕಟ್ಟಿಗೆಗಳನ್ನು ಸುಟ್ಟು ಪೂರ್ವಜರನ್ನ ಪೂಜಿಸಲಾಗುತ್ತದೆ. ಗುಜರಾತ್ನಲ್ಲಿ ಬೆಳಗ್ಗೆ ರಂಗುರಂಗಿನ ರಂಗೋಲಿ ಮತ್ತು ರಾತ್ರಿ ದಾಂಡಿಯಾ ಮತ್ತು ಗರ್ಭಾ ಕುಣಿತಗಳಿಂದ ದೀಪಾವಳಿಯನ್ನ ಆಚರಿಸಲಾಗುತ್ತದೆ. ದೇಶದ ಬಹುತೇಕ ಭಾಗಗಳಲ್ಲಿ ದೀಪಾವಳಿಯಂದು ಲಕ್ಷ್ಮೀ ಪೂಜೆಯನ್ನ ಕೈಗೊಂಡ್ರೆ ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್ಗಳಲ್ಲಿ ಕಾಳಿ ಪೂಜೆಯನ್ನ ಕೈಗೊಳ್ಳಲಾಗುತ್ತದೆ. ಕಮೆಂಟ್ ಮಾಡಿ ನೀವು ಹೇಳಿ, ನೀವು ಹೇಗೆ ದೀಪಾವಳಿಯನ್ನ ಆಚರಿಸ್ತೀರಿ ಅಂತ.